ಊಟದೊಳಗೆ ಏನೇನು ಕೊಟ್ಟಿರ್ತಾರೆ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಮೆನ್ಯೂ ಹಾಕ್ಯಾರ. ಸೊ ಇವು ಅನ್ನ ಸರ್ವ್ ಮಾಡತ್ತಾರ. ಸೊ ನಮ್ಮ ಅಮಲ ಹಾಕೊಂಡನ ನಾನು ಪ್ಲೇಟ್ ಪ್ಲೇಟ್ ಉಪ್ಪಿನಕಾಯಿ. ಹಾಂ ಬೋಲ್ ಕಾಕೆ ಅನ್ನ ಊಟದೊಳಗೆ ಏನೇನೈತಿ? ಚಿಕನ್, ಕುರ್ಮಾ, ಪ್ಯಾಜ್, ಗಜರಿ, ಕಂಕಡಿ, ಚಪಾತಿ. ಸೊ ಜಾಡಸೋದಂತ ಹೊಟ್ಟೆ ಅಂತೂ ಭಾಳ ಹಸದೈತಿ. ಸ್ವಿಮ್ಮಿಂಗ್ ಪೂಲ್ ಜಳಕ ಮಾಡಿ ಕ್ಯಾಸಿ ಹೊಟ್ಟೆ ಭಾಳ ಹಸದೈತಿ. ಸೊ ಇವಾಗ ಹಾಕೋದಂತ ಉಪ್ಪಿನಕಾಯಿ. ಲಾರ ठीक है दाल भाई ना ठीक है कुरमा क्या वेज तरकारी दाल भाई सात चीज दाल छोड़ दो. ಸೊ ಇಲ್ಲಿ ಬಂದು ನೋಡ್ರಿ ಇಲ್ಲೇ ಮುಗಿದಿತ್ತ ಅನ್ನ ನಮಗೋಸ್ಕರ ಮಾಡ್ಕೊಂಬಂದಾನೆ ಬೈ ದಾಲೆ ಸರ್. ಹಾಂ ये वाइट राइस या जीरा राइस जो दाल है जो स्वीट है. ये क्या है? स्वीट जी. ನಿನ್ನ ಹೆಸರೇನು? ಪ್ರಜ್ವಲ್. ನಿಂದನ? ಬಸ್ಸು. ನಿಮ್ದನ? ಅಪ್ರೋಹ ಜಮಖಂಡಿಯಲ್ಲಿ ದಾವಣಗೆರೆ. ಹಾಂ ಯೂಟ್ಯೂಬ್ में लिंक हाँ हाँ चिकन नरम अभी मजा आएगा ना भिड़ो. नेम मनी सब तुमने ले गया प्लेट नहीं लेगा? मस्त खाना है. बस खाना है मस्त है. जल्दी बेटे खाने तो नहीं. दावणಗೆರೆ नहीं को यूके बॉय 05 लॉक्स यूके बॉय 05 लॉक्स. से हाय बस आता. तो भाई खानी बेटे खाना क्यों है? हाथ भाई कतरा कहते होती भी चिकन मैं डाले को पानी रहता है चिकन. ಚಿಕನ್ ಐತಿ, ಗಜರಿ ಎಲ್ಲ ಚಪಾತಿ ಕೊಡ್ತಾರೆ. ಸೊ ಇದು ಒಂದು ವೆಜ್ ನಾನ್ ವೆಜ್ ಎರಡು ಹಾಕೊಂಡಿನಿ. ಹೊಟ್ಟಿ ಭಾಳ ಸ್ವಿಮ್ಮಿಂಗ್ ಪೂಲ್ ಒಳಗೆ ಮಾಡಿದ್ದ ಹೊಟ್ಟಿ ಭಾಳ ಹಸ್ತೈತಿ. ಮುಂಜಾನೆ 7 ನಾಷ್ಟ ಮಾಡಿದ್ವಿ. ಸೊ ಈಗ ಊಟ ಮಾಡಿ ಪದ್ಧತಿ ಜಡಸ್ ಕ್ಯಾಶೆ ರೊಕ್ಕ ವಸೂಲ್ ಮಾಡೋಣಂತ ಊಟ ಮಾಡಿ ಕ್ಯಾಶೆ ಇವರು ಕ್ಯಾರಮ್ ಮಾಡಾಕ್ತಾರ. ಶಬಾಷ್ ಇವ ನಮ್ಮ ಗ್ರೂಪ್ನಾಗ ಊಟ ಕಮ್ಮಿ ಮಾಡ್ದ. ಇವ ನೋಡ್ರಿ ಭಾಳ ಕಮ್ಮಿ ಮಾಡ್ದ ಪಾಪ. ಮಜೆ ಬರ್ತಾ 12 ಚಪಾತಿ 12 ಇವ ನಮ್ಮ ಅನ್ನ ಹಚ್ಚಿದ್ನ ಅಣ್ಣ ಊಟ ಮಾಡಿದಿಲ್ಲ. 8 ಚಪಾತಿ ತಿಂದ ನೋಡ್ರಿ. 8 2 ನಾ 3 ತಿಂದಿನಿ. 1 ಬಲ್ದು ಬಲ. ನಮ್ಮ ಊರಿನ ಬಾಕ್ಸರ್ ನೋಡಿದ್ರೆ ನೀವು ಗಾವ್ ಹಾಕಿರಿ. ಯಾಕಂದ್ರೆ ನಮ್ಮ ಊರಾಗ ಮದಿಂತ್ರ ಪೈಲಾನ್ ಅದ. ನಾವು ಆದ್ ನಿಮಗೆ ಪ್ರತಿಭೆ ನಿಮಗೆ ತೋರಿಸ್ಕೊಟ್ಟಿಲ್ಲ. ಸೊ ನಾನು ನಿಮಗೆ ಪ್ರತಿಭೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ ಪ್ರತಿಭೆ ಎಂಥದೈತೆ ಅಂತ ನೋಡ್ರಿ. 1 2 3 ಸ್ಟಾರ್ಟ್. ಹಾಕ ಬಿಡಿ ಹಾಕ ಹಾಕ ಆದ ಬಟ್ಟೆ ಜಲ್ದಿ. ಇಲ್ಲೊಂದು ನಮ್ಮ ಬೂಗಿ ಮ್ಯಾನ್ ರೋಮನ್ ರೇನ್ಸ್ ಎಲ್ಲ ಬರತ್ತ ಬೋಲ್ತು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಬಾ ಇವ್ ಕಟಿಂಗ್ ಸಿಕ್ ಬೈಕ್ ಏನ್ ಕಟಿಂಗ್ ಸುಮಾರ ಇವಂದ ಹಾಕ್ ಬರಬರ್ ಥೇರ್ನ ये क्या मारा बराबर है थेरा सो अल्लाह ने मारेंगे. ओ पकड़ रुको जरा,
ಸಬರ್ ಗುರು. ಹಾಂ, ನಮ್ಮ RCB ಅಂತ ವಿರಾಟ್ ಕೊಹ್ಲಿ ಫ್ಯಾನ್ ಅವರು सचिन तेंदुलकर हक एक थेरना बेवा एक थेरना हलना नहीं हुआ दादा थेरा जब भी तो ऐसा थेरना ए दादा थेरा नहीं भी हक आ हक 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 की माग ओ बरे हमला गाना गाता था ಪಂಚಮಿಗೆ ಬಂದಾಕಿ ಈಕಿ ಊರಿಗೆ ಬರಲಿಲ್ಲ. अच्छा क्या तो बोले एक्सपेक्ट करते जब बहुत ये होता है ಹಾಂ ಫ್ರೆಂಡ್ಸ್, ಸುಮಾರೇ ಊಟ ಮಾಡಿ ಪದ್ಧತಿ ಊಟ ಮಾಡ್ಕೊಂಡು ಜೋಕಾಲಾಟ ಹಾಕ್ತೀವಿ. ಕೆಲವೊಂದು ನಮ್ಮ ಊರಾಗಿನ ಬಾಕ್ಸ್ಗಳು ಅದಾರ, ಅವರು ನಿಮ್ಮ ಮುಂದೆ ಪ್ರತಿಭೆ ತೋರಿಸಿ ಅದು ಗೊತ್ತಾಗಿರ್ಬೇಕಾ. ಊಟ ಅಂತೂ ಪದ್ಧತಿ ಇತ್ತು, ಊಟ ಗೀಟ ಮಾಡ್ಕ್ಯಾಸಿ ಈಗ ಊಟ ಕರಬೇಕಲ್ಲ, ಹಂಗೆ ಊಟ ಮಾಡಿ ಮಕ್ಕೊಂದು ಸ್ವಲ್ಪ ಪೇಟ್ಗೆ ಹೊಟ್ಟಿಗೆ ಗ್ಯಾಸ್ ಹಿಡಿದೈತಿ. ಸೊ ಅದಕ್ಕೋಸ್ಕರ ಈಗ ಬ್ಯಾಡ್ಮಿಂಟನ್ ಆಡೀವಿ, ಆಮೇಲೆ ಆರ್ಚರಿ ಆಡೀವಿ. ಸೊ ಈಗೆಲ್ಲ ಕುಂತೀವಿ, ಮುಂದೆ ಏನೇನು ಇನ್ನೂ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ನಮ್ಮ MD ಮುಲ್ಲಾ ಅವರು ನಮ್ಮ ಊರಿನ ಪ್ರತಿಭೆ ತೋರಿಸ್ಬಿಟ್ಟಾರೆ ನಿಮಗೆ ಬಾಕ್ಸಿಂಗ್ ಒಳಗೆ. ಆಮೇಲೆ ಇನ್ನೊಂದು ರೋಮನ್ ರೇಸ್ ಅಂತ ನೋಡಿಲ್ಲ, ಬರೀ ಹಾಕೊಂಡು ನಿಮಗೆ ಪ್ರತಿಭೆ ತೋರಿಸ್ಬಿಟ್ಟಾರ. ಸೊ ವಿಡಿಯೋನ ಪೂರ್ತಿ ನೋಡಿ, ಇನ್ನೂ ಫಿಶ್ ಭಾಳ ಐತಿ, ಇನ್ನೂ ಆ್ಯಕ್ಟಿವಿಟಿ ಮಾಡಕ್ಕೆ ಹೋಗ್ಬೇಕಾ. हाय फ्रेंड्स, टिप्स कोटे टिप्स बोलो देखो क्या भाई, अभी फ्रेंड्स आने करता हमारे उन्होंने पवन में मेहंदी लगा लेते हैं। आए तो मेहंदी जाती कर बोल काहे नहीं, हमें मर्द माने हैं, देखो भाई नहीं लगा ले मेहंदी पवन में। क्या क्या नहीं डाला तो ये डाल मत यूट्यूब में। तुम्हारा हुड़ी क्या उनका भैया का जो तुम्हारा जमगढ़ी में सब भाई क्या बोलते रहे ನಾವು तेरे क्या ನೋಡು ಬೈ, ಊಟ ಮಾಡಿ ಸುಸ್ತಾಗೈತಿ, ಸ್ವಲ್ಪ ಜೋಕಾಲಿ ಆಡತ್ತೀನಿ, ಅದು ಹತ್ತಿದ್ನಿ, ಅದು ಹತ್ತಕ್ಕೆ ಬರಲಿಲ್ಲ. ಅದು ಹತ್ತಕ್ಕಾಗಲ್ದು. ಜೀವನದಾಗ ಏನಿಲ್ಲ ಬೈ, ಜೀವನ ಡಬ್ ಇಡ್ಬೇಕು ಬೈ, ಅಲ್ಲ ಜೀವನ ಡಬ್ ಇಡ್ಬೇಕು ಬೈ. पढ़ेंगे तो यही बात की माएगा वैसा जोर से निकलने चुप बैठने का भी ನಮ್ಮಂತರ್ಗೆಲ್ಲ ಬೈ ತಳ್ಳಗಿರ್ಬೇಕು ಅವ್ರಿಗೆ. ಅದು ನಮ್ಮ ಇದು ನಮ್ಮಂತರ ಮಾಡಿದ್ದ ಆಡಕ್ ಅವ ದಬ್ಬ ಆಡೋನಲ್ಲ. ಹೌದು. ಅದಕ್ಕೋಸ್ಕರ ಅವ ಇದು ಹೆಂಗೆ ಬಂದಿರೋದ್ರ ಸಿಂಪಲ್ ಹಿಂಗೆ ಮಾಡಿ. ಸೊ ಈವ್ನಿಂಗ್ ಟೈಮ್ನ್ಯಾಗ ಟೆಂಪರೇಚರ್ ಕೋಲ್ಡ್ ಇರ್ತೈತಿ, ಆಮೇಲೆ ಕ್ಲೈಮೇಟ್ ಮಸ್ತ್ ಇರ್ತೈತಲ್ಲ, ಇಲ್ಲಿ ಕಪಲ್ಸ್ಗೆ ಮಸ್ತ್ ಇರಾಕ ಇಲ್ಲ ಒಂದು ಕಪ್ಪಲ್ ಪಾರ್ಟ್ನರ್ ಕುಚ್ಕೊಂಡು ಮಾತುಕತೆ ಮಾತಾಡ್ಲಿಕ್ಕೆ ಚಲೋ ಇದು. ಸೊ ನಮ್ಗೆ ಅದೇ ಸ್ಪೀಡ್ ಆಡಿದ್ವಲ್ಲ ಅಂತಾರೆ, ಇಲ್ಲ ಆಗಲೇ ಆಡಿದ್ಲ ಸ್ಪೀಡ್ ಹಿಡಿದೈತಿ. ಸೊ ಇದು ಸ್ಲೋ ಅಷ್ಟೇ ಐತಿ, ಸುಮ್ಮ ಕೂಲ್ ಚಿಲ್ ಮಾಡಿದಾಗ ಅಷ್ಟೇ ಇದು. ಅವ ಆಗಲೇ ಆಡಿದ್ಲ ಇದು ಬೀಳ್ತಿತ್ತ, ಸುಮ್ಮನೆ ಟೈಮ್ ಸರಿ ಐತಿ. ನಮಗೆ ಇಲ್ಲಿ ಒಂದು ರಿಯಲ್ ಕರಡಿ ಕಾಣ್ತಾ. ಸೊ ನೋಡ್ರಿ, ಇದನ್ನು ನೋಡಿದ್ರೆ ಭಯ ಬರಾಕತೈತಿ, ನನಗೆ ನೋಡಾಕತೈತಿ ನೋದು. ಹಾಯ್ ಬ್ರೋ, ಅಲ್ಲಿ ಒಂದು ಚೀತಾ ಐತಿ, ಬ್ಲ್ಯಾಕ್ ಪ್ಯಾಂಥರ್ ಐತಿ, ಅಲ್ಲಿ ಮುಂದೆ ಹೊಂಟಿವಿ. ನೋಡೋಣ ಮುಂದೆ ಏನಂತ ನೋಡ್ರಿ, ಮುಂದೆ ಹೋಗೋಣ. ಅಲ್ಲಿ ಏನೇನು ಹಳೆ ಮನೆ ಅದಾವ ಎಲ್ಲ ನೋಡು. ಮ್ಯಾಲೆ ಹತ್ತಲಿಕ್ಕೆ ಸರಿಗಿದ್ರೆ ಹತ್ತಿ ತೋರಿಸ್ತೀವಿ. ಸೊ ಬರ್ರಿ, ಇದು ನಾವು ಯಾವ ರೆಸಾರ್ಟ್ ಬಂದೀವಿ ಅಂದ್ರೆ ಶಿಖರ ಜಂಗಲ್ ರೆಸಾರ್ಟ್ ಬಂದೀವಿ. ಏನು ಪ್ರಾಬ್ಲಮ್ ಆತಂದ್ರೆ ನಾವು ಶನಿವಾರ ದಿವಸ ಬಿಟ್ಟಿವಿ, ಅದು ಸಂಡೇ ಬಂದರೆ ನಮಗೆ ಚಲೋ ರೆಸಾರ್ಟ್ ಮಾಡೋಕೆ ವಿಚಾರ ಇತ್ತು. ಸೊ ಹುಡುಕಾಡಿವಿ, ಚಲೋ ರೆಸಾರ್ಟ್ ಸಿಗತ್ತೆ ಅಂತ ನಿಮ್ಗೆ ವಿಚಾರ ಇತ್ತು. ಆದರೆ ಏನಂತಂದ್ರೆ ಸಿಗಲಿಲ್ಲ. ಸೊ ಹಂಗೆ ಮತ್ತು ನಮ್ಮ ಫ್ರೆಂಡಿಗೆ ವಾಮಿಟ್ ಮಾಡಿ ಭಾಳ ತ್ರಾಸ ಆಗ್ತದೆ, ಸಂಬಂಧ ಅವಂಗೂ ಜಾಸ್ತಿ ಟ್ರಾವೆಲ್ ಮಾಡೋಕೆ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡೀವಿ ಅಂದ್ರೆ ಇದು ಶಿಖರ ಜಂಗಲ ಅನಾವಶ್ಯಕ ಗಡ್ಬಡ್ನ್ಯಾಗ ಮಾಡಿಬಿಟ್ವಿ. ಸೊ ಇದು ಚಲೋ ಐತಿ. ಆದ್ರೆ ನೀವು ಬರ್ರಿ, ರೆಸಾರ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇನ್ಕ್ವೈರಿ ಮಾಡಿ ಬರ್ರಿ ಒಂದಿಷ್ಟು ಮುಂಚೆ. ಓಲ್ಡ್ ಗೆಸ್ಟ್ ಹೌಸ್ ಇದು. ಸೊ ಈಗ ಎಲ್ಲ ಮುರಿದು ಬಿಟ್ಟಾರ. ಹೆಂಗೈತಿ ನೋಡಿ, ಭೂತ ಬಂಗ್ಲಾ ಆಗೈತಿ ಗರ್ವಲ್ಲ, ಭೂತ್ ಬಂಗಲ ಆಗ್ಬಿಟ್ಟೈತಿ. ಮ್ಯಾಲ ಹೋಗಿ ತೋರಿಸ್ತೀನಿ ಗರ್ವಲ್. ನಮ್ಮ ದಾದಾದ್ರಿ ಮ್ಯಾಲೆ ಹತ್ತರಸ, ಈ ನಮ್ಮ ಅಣ್ಣ ಮ್ಯಾಲೆ ಅಂದ್ರೆ ಜಿಮ್ ಹೊಡಿತ್ಲ ಮ್ಯಾಲೆ ಹತ್ತ ಸುರಸನ ಸನ ಅಣ್ಣ ಅಲ್ಲ ಹೋಗ್ಬಾರ್ದು ನೋಡುದು. ಬೈ ಒಬ್ಬನೇ ಹತ್ತಂಗಿಲ್ಲ, ಹಾಂ ಜೋಡಿ ನೀನು ಬರ್ಬೇಕ. ಏನ ಹಿಂದೆ ನಿಂಗೆ ಕ್ಯಾಮ್ರಾ ಮೇಲೆ ಆಗಿರ್ ಬರ್ತೀನಿ. ನನಗೆ ಯಾವ ಒಬ್ಬನ ಹೋಗಕ್ಕೆ ಹೆದರಿಕೆ ಬರ್ತೈತಿ. इन्हीं का यूट्यूबर बनाता है, यूट्यूबर हमें मेन क्या ಕನ್ನಡ में बात कर दे. ಯೂಟ್ಯೂಬರ್ ಏನ್ರಿ ನೋಡ್ರಿ, ಎಲ್ಲರೂ ಎಡಿಟಿಂಗ್ ಮಾಡ್ತಾವ, ಎಡಿಟಿಂಗ್ ಮಾಡಂಗಿಲ್ಲ. ಏನಿದ್ರೆ ನಮ್ದು ನ್ಯಾಚುರಲ್ ಏನ್ರಿ. ಬೆಳಗ್ಗೆ ಬಂದ್ವಿ ಇಲ್ಲಿ 12 ಗಂಟೆ.
ಬಾತ್ ಸಹಿ ದೊಡ್ಡದ ಬರ್ತಾ ಬಂದ್ ಕ್ಯಾಸು ಎಂಜಾಯ್ಮೆಂಟ್ ಕರ್ಲಾರ್ದವ್ರ ನಮ್ಮ ಲಿಸ್ಟ್ನ್ಯಾಗ ಯಾರದಿರಿ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಅಷ್ಟ ಉಳ್ಕಿದವರೆಲ್ಲ ಹುರ್ಕೊಳ್ಳೋದು ಜರುತ್ತಿಲ್ಲ. ಏನಪ್ಪ ಅಂದ್ರೆ ಇಲ್ಲೆಲ್ಲ ಈಗ ಬಂದ್ ಕ್ಯಾಸ್ ನಾವು ನೋಡಿ ರಿಸಾರ್ಟ್ ಚಲೋ ಐತಿ. ಶಿಖರಾ ಜಂಗಲ್ ರಿಸಾರ್ಟ್ ಏನು ಎಲ್ಲ ಆ್ಯಕ್ಟಿವಿಟೀಸ್ ಚಲೋ ಅದಾವ. ಬಂದೀವಿ ಈಗ ನನ್ನ ಹೆಂಡತಿ ಕಳ್ಸತ್ತಿಲ್ಲ, ನಮ್ಮ ಅಪ್ಪ ಕಳ್ಸತ್ತಿಲ್ಲ. ಅವ್ರ ಮಕಾನ್ದಾರ ಯೂಟ್ಯೂಬರ್ ಇವಂಗ ಲೈಕ್ ಅವ್ರ ಫಾಲೋ ಮಾಡ್ರಿ, ಸ್ವಲ್ಪ ಇವನ್ ಮ್ಯಾಗ ಕರುಣೆ ತರಿಸ್ರಿ. ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇವರೆಲ್ಲ ಮಾತಾಡಕ್ಕೆ ನಾಚ್ಕೊಳಂಗಿಲ್ಲ, ಆದರೂ ಮೈಕ್ ಒಳಗೆ ಬಂದೈತಲ್ಲ ಮಾತಾಡಕ್ಕೆ ನಾಚಾಕತ್ತಾರ. ಸೊ ಏನು ಹೇಳೋದಂದ್ರೆ ನಮ್ಮ ಇಂಟೆನ್ಷನ್ ಜೀವನದಾಗ ಏನೈತಂದ್ರೆ ಈಗ ನಾವು ಏನು ಎಂಜಾಯ್ ಮಾಡ್ತೀವಲ್ಲ ಅದು ಮುಖ್ಯ. ನಾಳೆ ಇರ್ತೀವೋ ಈಗ ಒಂದು ಸೆಕೆಂಡ್ ಭಾಳ ಮುಖ್ಯ ಇರ್ತೈತಿ. ಅಂದ್ರೆ ಎಂಜಾಯ್ ಮಾಡಿರಿ ಲೈಫ್, ಕೆಲಸ ಮಾಡೋದು ಇರತೈತಿ, ಅವೆಲ್ಲ ಹೇಳ್ತೀನಿ. ಲೈಫ್ ಎಂಜಾಯ್ಮೆಂಟ್ ಮಾಡಿರಿ ಇಷ್ಟು ಹೇಳ್ತೀನಿ. ಆಮೇಲೆ ದುಡಿದು ಮಾಡೋದೆಲ್ಲ ಇರತೈತಿ. ನಮ್ಮ ಮಿಸ್ತ್ರಿ ಜೀವನ ಯಾರಿಗೂ ತಪ್ಪಿದ್ದಲ್ಲ. ನಮ್ಮ ದಾದಾಬೀರ್ ಮಿಸ್ತ್ರಿ ಭಾಳ ಒಳ್ಳೆ ಮಾತಾಡಿದ. ಸೊ ಜೀವನ ಬಗ್ಗೆ ಎಲ್ಲ ಫ್ರೆಂಡ್ಸ್ ಹೇಳೋದು ಒಂದ, ಎಲ್ಲರಿಗೂ ಹೇಳೋದು ಒಂದ, ಈ ಜೀವನದಾಗ ಎಲ್ಲ ಎಂಜಾಯ್ಮೆಂಟ್ ಮಾಡಿರಿ. ಪ್ರತಿ ಕ್ಷಣ ಪ್ರತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಲ್ಲ ಅಷ್ಟು ವ್ಯರ್ಥ ಆಗಬೇಕು. ಸೊ ಟೈಮಿಗೆ ಬೆಲೆ ಕೊಡ್ರಿ. ಹೆಂಗೆ ಟೈಮ್ ಬರ್ತೈತಲ್ಲ ಹಂಗೆ ದುಡಿರಿ, ಮಾಡೋ ಟೈಮ್ದಾಗ ಮಾಡ್ರಿ. ಏನಕ್ಕಂದ್ರೆ ದುಡಿಯೋ ಟೈಮ್ ದುಡ್ಲಿಕ್ಕಂದ್ರೆ ಕುಂತು ತಿನ್ನೋ ಟೈಮ್ನಾಗ ದುಡಿಬೇಕಾಕೈತಿ. ಇಷ್ಟು ಹೇಳ್ತೀನಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಆಮೇಲೆ ನಮ್ಮ ಎಮ್ ಡಿ ಮಾತಾಡ್ತಾನ, ಸ್ವಲ್ಪ ಹೇಳಿ ನಮ್ಮ ಫ್ರೆಂಡ್ಸ್ ಏನು ನೋಡತ್ತಾರ. ಸ್ಟಾರ್ಟಿಂಗ್ ನಮಗೆ ಮಾತಾಡುವಾಗ ಕಂಟೆಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಏನಕ್ಕಂದ್ರೆ ಈಗ ನಾವು ಮಾತಾಡ್ತೀವಲ್ಲ ಹಿಂಗೆ ಇಷ್ಟು ಕ್ಲೋಸ್ ಆಗಿ ನಾವು 4 ಜನ ಮುಂದೆ ಮಾತಾಡ್ಬೇಕಂದ್ರೆ ಭಯ ಆಕೈತೆ, ಬೆವರು ಬರ್ತಿತ್ತು. ಸ್ಟಾರ್ಟಿಂಗ್ ಹಂಗೆ ಹಾಕೈತಿ, 1 ಸಲ ಆಕೈತಿ, 2 ಸಲ ಆಕೈತಿ. ಹೆಂಗೆ ಮಾಡ್ಕೊಂಡು ವಿಡಿಯೋ ಹೋಗಿರಲ್ಲ ಹಂಗೆ ನಮಗೆ ರೂಢಿ ಆಗಿಬಿಡ್ತೈತಿ, ಕಾಮನ್ ಆಗಿಬಿಡ್ತೈತಿ. ಈಗ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಲ್ಲ ಅವಾಗ ಏನಾತಂದ್ರೆ ಸ್ಟಾರ್ಟಿಂಗ್ ಕೆಲವರು ಮಾತಾಡ್ತಾರೆ, ಇನ್ನಿದ್ರು ಮಾತಾಡ್ತಾರೆ. ಮಾತಾಡೋದು ತಪ್ಪದಲ್ಲ. ಸೊ ಅವ್ರು ಮಾತಾಡೋಕೆ ಕುಂತಿರಲಿ, ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗೋದು. ಇಷ್ಟು ಹೇಳ್ತೀನಿ. ಅವ್ರು ಮಾತಾಡ್ತಾನೆ ಅಂತ ತಿಳ್ಕೊಂಡು ನಾವು ನಮ್ಮ ಕೆಲಸ ಏನೈತಲ್ಲ ಮಾಡ್ಲಿಕ್ಕಂದ್ರೆ ನಮ್ಗೆ ನಾವು ಎದಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ, ಏನೇನು ವಿಚಾರ ಮಾಡಿ ಸ್ಟಾರ್ಟ್ ಮಾಡಿರ್ತೀವಿ. ಮಾತಾಡೋಕೆ 4 ಮಂದಿ ಏನು ಅವ್ರಿಗೆ ಗೊತ್ತಿರಂಗಿಲ್ಲ. ಸೊ ನಮ್ಮ ಗುರಿ ಬೇರೆ ಇರ್ತೈತಿ, ನಮ್ಮ ಇಂಟೆನ್ಷನ್ ಬೇರೆ ಇರ್ತೈತಿ, ನಮ್ಮ ವೈಬ್ಸ್ ಬೇರೆ ಇರ್ತೈತಿ. ನಮ್ಮ ವೈಬ್ಸ್ ಅವ್ರಿಗೆ ಮ್ಯಾಚ್ ಆಗೋದಿಲ್ಲ. ಇಷ್ಟು ಹೇಳ್ತೀನಿ. ಆಮೇಲೆ ಸೊ ರೆಸಾರ್ಟ್ ಚೆಕ್ ಮಾಡಿರಿ, ಯೂಟ್ಯೂಬ್ನಾಗ ಇರ್ತಾವೆ, ಆಮೇಲೆ ಮ್ಯಾಪ್ನೊಳಗೆ ಇರ್ತಾವೆ. ರಿವ್ಯೂ ನೋಡಿ ಇದಕ್ಕೆ ಬರ್ರಿ, ವಿಸಿಟ್ ಮಾಡಿರಿ. ನಾವು ಇದು ಒಳ್ಳೇದಂತ ಹೇಳಂಗಿಲ್ಲ, ಎಲ್ಲ ರೆಸಾರ್ಟ್ ಚಲೋನೇ ಇರ್ತಾವೆ. ಸೊ ವಿಸಿಟ್ ಮಾಡಿದ ಮೇಲೆ ಗೊತ್ತಾಕೈತಿ. ಕೆಲವೊಬ್ಬರು ಸುಳ್ಳು ಹೇಳ್ತಿರ್ತಾರೆ, ಕೆಲವೊಬ್ಬರು ಏನೇನೋ ವಿಚಾರ ಮಾಡಿ ಹೇಳ್ತಿರ್ತಾರೆ. ಇಷ್ಟು ಹೇಳ್ತೀನಿ. ಆಮೇಲೆ ಏನು ಹೇಳಬೇಕು ಇಷ್ಟು ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಅಲ್ಲೇ ನಮ್ಮ ಅಣ್ಣ ಕೈ ಕೊಡ್ತೀನಿ ಮೈಕ. ನಮ್ಮ ಅಣ್ಣ ಏನೇನು ವಿಚಾರ ಮಾಡ್ತಾನೆ ಮಂದಿ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ ಏನೇನು ಮಾಡ್ತಾನೆ ಸ್ವಲ್ಪ ಕೇಳ್ರಿ. ಸೊ ನಮ್ಮ ಅಣ್ಣ ಮಾತಾಡ್ತಾನೆ. ಸಲೀಮನ್ನ ಇವಂದು ಅರ್ಬಿ ಅಂಗಡಿ ಐತಿ ಸೋರೆಬಾನ್ ಒಳಗೆ, ರಾಮದುರ್ಗ ತಾಲೂಕು, ಬೆಳಗಾವಿ ಡಿಸ್ಟಿಕ್. ಸೋರೆಬಾನ್ ಒಳಗೆ ಅರ್ಬಿ ಅಂಗಡಿ ಐತಿ. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೀವು ಸೋರೆಬಾನ್ ಯಾರ್ಯಾರು ಇರ್ತಿರಲ್ಲ ನೋಡ್ತೀರಿ. ಸೊ ಅವ್ನು ಅಂಗಡಿಗೆ ಹೋಗ್ರಿ, ವಿಸಿಟ್ ಮಾಡಿರಿ. ಅರ್ಬಿ ರೆಡಿಮೇಡ್ ಅಂಗಡಿ ಐತಿ, ಬಾಯ್ಸ್. ಶಾಪ್ ನೇಮ್ ಬ್ರದರ್ಸ್ ಕಲೆಕ್ಷನ್. ಬ್ರದರ್ಸ್ ಕಲೆಕ್ಷನ್. ಹೋಗಿ ವಿಸಿಟ್ ಮಾಡಿರಿ. ನಮ್ಮ ಅಣ್ಣ ಅಂದ ಮಿಸ್ತ್ರಿ ಅದಾನ, ಅವನದು ನಂಬರ್ ಹಾಕಿರ್ತೀನಿ. ನಿಮ್ದು ರಾಮದುರ್ಗದಾಗ ಏನಾರ ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಆ್ಯಂಡ್ ಡೈನಮ್ ಎಲ್ಲ ಸ್ಟಾರ್ಟರ್ ವೈರಿಂಗ್ ಎಲ್ಲ ಏನು ಪ್ರಾಬ್ಲಮ್ ಇದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಹಂಗೂ ಕಾಂಟ್ಯಾಕ್ಟ್ ಮಾಡಿರಿ. ಜಗದ ಮೇಲೆ ಬಂದು ನಿಮಗೆ ರೆಡಿ ಮಾಡಿಕೊಡ್ತಾನೆ. ಸೊ ಇಷ್ಟು ಹೇಳ್ತೀನಿ. ಈಗ ನಮ್ಮ ಅಣ್ಣ ಮಾತಾಡ್ತಾನೆ ಕೇಳ್ರಿ. ಏನಪ್ಪ ಅಂತಂದ್ರೆ ಹೇಳೋದು ಉದ್ದೇಶ, ನಮಗೆ ಮಾತಾಡಕ್ಕೆ ಬರಂಗಿಲ್ಲ ಮೈಕ್ ಮುಂದೆ, ಕ್ಯಾಮ್ರಾದ ಮುಂದೆ, ಆದರೂ ಮಾತಾಡ್ತೀವಿ. ಮೊದಲು ಭಾಳ ಮಾತಾಡ್ತಿದ್ವಿ. ಪ್ರೈಮರಿ ಇದ್ದಾಗ ಶಾಲ್ಯಾಗ ನಾನು ಪ್ರಾರ್ಥನಾ ಗೀತೆ, ಸ್ವಾಗತ ಗೀತೆ ಎಲ್ಲ ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಲಾಸ್ಟಿಗೆ ಬಂದು ನಾವು ಸಾಲಿ ಕಲತೇನು ಮುಂದೆ ಆಗಲಿಲ್ಲ, ನಾವು ಮುಂದಾಗಲಿಲ್ಲ, ಬಿಟ್ಟು ITI ಮಾಡಿ ಏನೇನೋ ಮಾಡಿ ಬಿಸ್ನೆಸ್ ಲೈನಿಗೆ ಹೋಗ್ಬೇಕಂತೇಳಿ ಬಿಸ್ನೆಸ್ ಲೈನಿಗೆ ಹೋಗಿವಿ. ನಂದು ಸೋರೆಬಾನ್ದಾಗ ಶಾಪ್ ಐತಿ, ಬ್ರದರ್ಸ್ ಕಲೆಕ್ಷನ್ ಅಂತೇಳಿ ಅರ್ಬಿ ಅಂಗಡಿ. ಬರ್ರಿ, ಎಲ್ಲರೂ ಸಸ್ತಾದಾಗ ಅರ್ಬಿ ಸಿಗ್ತಾವ, ಅರ್ಬಿ ತಗೋರಿ, ನಾವು ಡಿಸ್ಕೌಂಟ್ ಮಾಡಿಕೊಡ್ತೀವಿ. ನನ್ನ ನಂಬರ್ ಅದ್ರಾಗ ಇರ್ತೈತಿ. ಮತ್ತು ನಾವು ಹೇಳೋದೇನಂತಂದ್ರೆ, ನಾವು ಸಣ್ಣವ್ರಿದ್ದಾಗ ಲೈಫ್ ದೊಡ್ಡವರಾದ್ಮೇಲೆ ಎಂಜಾಯ್ಮೆಂಟ್ ಮಾಡೋದು ಭಾಳ ಇರ್ತೈತಿ. ಎಲ್ಲರಿಗೂ ದೊಡ್ಡವ್ರಿಗೆ ನೋಡಿ ನಮಗೂ ಒಂದು ಉತ್ಸಾಹ ಬರ್ತಿತ್ತು, ನಾವು ದೊಡ್ಡವರಾದ್ಮೇಲೆ ಹಂಗೆ ಮಾಡೋನು ಹಿಂಗೆ ಮಾಡೋನು ಅಂತೇಳಿ. ಈಗ ಏನು ಹೇಳ್ಬೇಕಂದ್ರೆ ದೊಡ್ಡರಾದ್ಮೇಲೆ ನಮ್ಮ ಮುಕ್ಳಿ ಹರಿದು 12 ಆಗೈತಿ. ಯಾಕಂದ್ರೆ ಪ್ರೆಷರ್ ನಮ್ಮ ಅಪ್ಪಾರ ಹೆಂಗೆ ಮಾಡ್ತಿದ್ರ ಹಂಗೆ ನಮಗೆ ಆಗಂಗಿಲ್ಲ. ಅವರೆಲ್ಲ ದುಡಿಯುವಾಗ ನಮಗೆ ಅರ್ಬಿ ಶೌಕ, ಆಮೇಲೆ ಅದು ತೊಗೋಬೇಕು ಇದು ತೊಗೋಬೇಕಂತೇಳಿ ಎಲ್ಲ ಇರ್ತಿತ್ತು. ಈಗ ನಾವು ಸ್ವಂತ ದುಡಿತೀವಿ, ಆದರೂ ನಮಗೆ ಹಬ್ಬಕ್ಕೆ ಅರ್ಬಿ ತೊಗೊಳಕ್ಕೆ ಆಗಂಗಿಲ್ಲ.
ಏನಾದರೂ ಮಾಡ್ಬೇಕಂದ್ರೂ ನಾವು ಒಂದೊಂದು ರೂಪಾಯಿದ್ದು ಯೋಚನೆ ಮಾಡ್ಬೇಕಾಕೈತಿ. ನಾವು ಸಣ್ಣರಿದ್ದಾಗ ಏನು ಆಸೆ ಪಡ್ತಿದ್ವಿ ಅದು ದೊಡ್ಡರಾದ್ಮೇಲೆ ಆಗ್ತೈತೆ ಅನ್ನೋದು ಸುಳ್ಳು ನನ್ನ ಅನಿಸಿನ ಪ್ರಕಾರ ಹೇಳ್ಬೇಕಂದ್ರೆ. ಅದಕ್ಕೆ ನೋಡ್ರಿ, ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಫ್ರೆಂಡ್ಸ್ ಜೊತೆ ಹಿಂಗೆಲ್ಲ ಟ್ರಿಪ್ಪಿಗೆ ಅಡ್ಡಾಡೋದು. ಯಾಕಂದ್ರೆ ರೊಕ್ಕ ಇದ್ದಾಗ ಮಾಡ್ಬೇಕಂತೇನಿಲ್ಲ, ರೊಕ್ಕ ಇಲ್ದಾಗೂ ಮಾಡ್ಬೇಕು. ಯಾಕಂದ್ರೆ ಒಂದು ಸಲ ವಯಸ್ಸು ಹೋತಂದ್ರೆ ಹೊಳೆ ಬರೋಂಗಿಲ್ಲ, ಎಂಜಾಯ್ಮೆಂಟ್ ಮಾಡುವಂಥ ಟೈಮ್ ಇರ್ತೈತಿ. ಅದಕ್ಕೆ ನಾವು ಎಲ್ಲರಿಗೂ ಎಲ್ಲ ಜನತೆಗೆ ಹೇಳ್ಬೇಕಂತಂದ್ರು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ ಜಾಸ್ತಿ, ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ. ಆಮೇಲೆ ಏನಾಗಂಗಿಲ್ಲ. ಆಮೇಲೆ ಈಗ ಹಿಂಗೆ ಅವ್ನು ಬಿಟ್ಟ ದೋಸ್ತರ ಒಬ್ರು ಬರ್ತಾರ ಒಬ್ರು ಬರೋಂಗಿಲ್ಲ. ಇಕ್ಕಟ್ಟು ಅವ್ರ ನೆನಪು ಮಾತ್ರ ಇರ್ತಾವೆ. ಇಕ್ಕಟ್ಟು ನಾವು ಮರಳಿ ಬಾರದೂರಿಗೆ ಅಂತೇಳಿ ಸ್ಟೇಟಸ್ ಇಡ್ಬೇಕಾಕೈತಿ. ಅದಕ್ಕೆ ಇದ್ದಷ್ಟು ದಿನ ನಾವು ಅಡ್ಡಾಡ್ಕೊತ ಖುಷಿಯಾಗಿರ್ಕೊತ ನಾವು ಆರಾಮಿರ್ಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ. ನೋಡಿರಿ, ಎಲ್ಲ ಟೈಮ್ ಸಿಕ್ಕಾಗ ಟ್ರಿಪ್ಪಿಗೆ ಹೋಗ್ರಿ. ಈಗ ನಮ್ಮ ದೋಸ್ತು ಬರ್ಬೋದಿತ್ತು, ಆದ್ರೆ ಬಂದಿಲ್ಲ ಅವ್ರ ಪ್ರಾಬ್ಲಮ್ ಏನದಾವ ನಮಗೆ ಗೊತ್ತಿಲ್ಲ. ನಾವು ಯಾವಾಗ ಕರೆದ್ರು ಅವ್ರು ಬರ್ತೀನಿ ಅಂತಾರೆ, ನಾಳೆ ಹೋಗ್ತೀವಿ ಅಂದ್ರೆ ಇವತ್ತು ಕೈ ಕೊಟ್ಬಿಡ್ತಾರೆ ಅವ್ರು. ಹಾಗಾಗಿ ಯಾರು ಬಂದಿಲ್ಲ. ಅವ್ರಿಗೂ ಏನೇನು ಪ್ರಾಬ್ಲಮ್ ಅದಾವ ನಮಗೆ ಗೊತ್ತಿಲ್ಲವ. ಆದರೂ ಅವ್ರಿಗೆ ಹೇಳಿದೇನಂದ್ರೆ ಈಗ ಟೈಮ್ ಐತಿ, ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಟ್ರಿಪ್ ಅಲ್ಲಿ ಇಲ್ಲಿ ಹೋಗಿ ಬರ್ರಿ, ಇಕ್ಕಟ್ಟು ಆಗಂಗಿಲ್ಲ. ಮಾಡಿದ್ದು ದೊಡ್ಡ ಮಾತು, ನಾವು ಮಾತಾಡೋಕೆ ಆಗ್ತಿಲ್ಲ ನನಗೆ. ಅಲ್ಲ, ಯಾಕಂದ್ರೆ 4 ಮಂದಿ ಈಗ ನಾವು ಮನೆ ಒಳಗೆ ಇದ್ದಾಗ ಮಾತಾಡೋದು ಬೇರೆ ಆಕೈತಿ, ರೂಮ್ ಒಳಗೆ ಇದ್ದಾಗ ಮಾತಾಡೋದು ಏನು ಬೇಕಾದ್ ಮಾತಾಡ್ಬೋದು, ಹಾಡು ಆಡ್ಬೋದು, ಕುಣಿಬೋದು. ಆದ್ರೆ ಫ್ರೆಂಡ್ 4 ಜನ ಇರ್ತಾರಲ್ಲ, ಮಾತಾಡ್ಬೇಕಂದ್ರೆ ಸ್ವಲ್ಪ ಮನುಷ್ಯ ಒಳಗೆ ಹೆದರಿಕೆ ಬರ್ತೈತಿ, ಸ್ಟಾರ್ಟಿಂಗ್ ಫೀಲ್ ಬರ್ತೈತಿ. ಇಷ್ಟು ಹೇಳ್ತೀನಿ. ಕೆಲವೊಬ್ರು ಏನೋ ಕುಂದಿರ್ತಾನೆ, ಎಲ್ಲ ದುಡಿದ ಕ್ಯಾಶೇ ಟ್ರಾವೆಲ್ ಮಾಡ್ತೀನಿ, ಎಲ್ಲ ಆದ್ಮೇಲೆನ ಟ್ರಾವೆಲ್ ಮಾಡ್ತೀನಿ, ಟೂರಿಸ್ಟ್ ಅಡ್ಡಾಡ ಹೋಗ್ತೀನಿ ಅಂತ ಅನ್ಕೋತೀವಲ್ಲ, ಅದು ನಮ್ಮ ದೊಡ್ಡ ತಪ್ಪ. ಸೊ ಇಷ್ಟು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ರಾಕ್ ಟ್ರಾವೆಲ್ ಮಾಡಿರಿ. ಈಗ ನಮ್ಮ ಇಮ್ರಾನ್ ಫ್ರೆಂಡ್ಸ್, ನಾವೊಂದು ಹೇಳೋದು ಮಿಸ್ ಮಾಡಿದ್ನಿ. ಏನಂದ್ರೆ ನಮ್ದು ಖಾಸ್ ಫ್ರೆಂಡ್ಸ್ ಅದಾವ ಒಂದಿಷ್ಟು, ಒಂದು 7-8 ಮಂದಿ ಅದಾವ ಖಾಸ್ ಫ್ರೆಂಡ್ಸ್, ರಾಮದುರ್ ಫ್ರೆಂಡ್ಸ್. ಅವ್ರ ಹೆಸರು ತೊಗೊಳಂಗಿಲ್ಲ. ಅವ್ರು ಫ್ರೀ ಇದ್ರು, ಅದು ಬರ್ಬೇಕಂದ್ರೆ ಏನಾತಂದ್ರೆ ಅವ್ರಿಗೆ ಒಂದು ಹಾಡನ್ನು ಡೆಡಿಕೇಟ್ ಮಾಡೋದಿತ್ತು. ಏನು ಹಾಡಪ್ಪ ಅಂದ್ರೆ ಒಂದು ಓಲ್ಡ್ ಹಿಂದಿ ರೆಕಾರ್ಡ್ ಐತದ, ಅದು ಡೆಡಿಕೇಟ್ ಮಾಡ್ತೀನಿ ನೋಡ್ರಿ ಅವ್ರಿಗೆ. ಪಾವ್ ಮೇ ಮೆಹಂದಿ ಲಗಿ ಹೈ ಆನೆ ಜಾನೆ ಕೆ ಕಾಬಿಲ್ ನಹಿ ಹೈ. ಇಷ್ಟ ಸಾಕ್ರಿ ಅವ್ರಿಗೆ. ಏನ್ರಿ, ಇನ್ನೂ ಭಾಳ ಐತಿ ರೆಕಾರ್ಡ್ ಅದ, ಬಟ್ ಇಷ್ಟ ಸಾಕು ಅವ್ರಿಗೆ. ಇಷ್ಟ್ರಾಗ ಅವ್ರ ತಿಳ್ಕೊಳ್ಳಿ. ಅವ್ರ ನೆಕ್ಸ್ಟ್ ಟೈಮ್ ಏನು ಬರ್ಲಿಕ್ಕಂದ್ರೆ ನಾನು ಅವ್ರಿಗೆ ಹೋಗಿ ಇನ್ನೊಮ್ಮೆ ಮದ್ರಂಗಿ ಹಚ್ಚಿ ಕುಂದ್ರಿಸಿ ಬರ್ತೀನಿ ಮನ್ಯಾಗ. ಏನಿಲ್ಲ ಫ್ರೆಂಡ್ಸ್, ಈ ಟೈಮು ಮುಂದೆ ಸಿಗುತ್ತೆ ಸಿಗೋದಿಲ್ಲ ಯಾರು ಗೊತ್ತಾಗೋದಿಲ್ಲ. ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ಗಳಿಗೆನೂ ಬಹಳಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಇರುತ್ತೆ. ಯಾಕಂದ್ರೆ ಇದೇ ಟೈಮ್ ಇದೇ ಏಜ್ ಹೋದಂಗೆ ಸಿಗೋದಿಲ್ಲ. ಅದ ಕಾರಣ ಎಲ್ಲರಿಗೂ ಎಂಜಾಯ್ ಮಾಡೋ ಟೈಮ್ನಾಗ ಎಂಜಾಯ್ ಮಾಡ್ಬೇಕು, ಕೆಲಸ ಮಾಡೋ ಟೈಮ್ನಾಗ ಕೆಲಸ ಮಾಡ್ಬೇಕು. ಕೆಲಸ ಇರುತ್ತವ ಕಂಪಲ್ಸರಿ, ಅದೇನು ಬಿಟ್ಟಿದ್ದಲ್ಲ. ಅದರಲ್ಲಿ ಕೆಲಸ ಬಿಟ್ಟು ಕೆಲಸದ ಒಳಗೆ ಟೈಮ್ ತಕ್ಕೊಂಡು ಹಿಂಗೆ ಫ್ರೆಂಡ್ಸ್ ಜೊತೆ, ಫ್ರೆಂಡ್ಸ್ ಆಗಲಿ ಫ್ಯಾಮ್ಲಿ ಆಗಲಿ ಅವ್ರ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದೇ ಗೋಲ್ಡನ್ ಟೈಮ್ ನಾನು ಅನ್ಸಿದ ಪ್ರಕಾರ. ಅದೇ ರೀತಿ ನಾವೇನು ಜಾಸ್ತಿ ಮಾತಾಡೋದಿಲ್ಲ, ಎಲ್ಲ ನಮ್ಮ ಬ್ರದರ್ಸ್ ಮಾತಾಡಿದ್ದಾರೆ. ಫ್ಯಾಮಿಲಿ ಇಂಪಾರ್ಟೆಂಟ, ಅವ್ರಿಗೂ ಟೈಮ್ ಕೊಡ್ರಿ. ನಮ್ಮ ಬ್ರದರ್ ತುಂಬ ವೈರಲ್ ಹುಡುಗ, ಇನ್ನೂ ಸ್ವಲ್ಪ ಅವನಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಬೆಳೆಸ್ರಿ. ನಮ್ಮ ಹುಡುಗರನ್ನ ನಾವು ಬೆಳೆಸ್ಬೇಕಾ. ಟ್ಯಾಂಕ್ ಚಿನ್ನ ಮಾತಾಡಿ ನಮ್ಮ ಬ್ರದರ್ಗೆ ಫೋನ್ ಮಾಡಿ. ಆರಾಮದ್ರಿ? ನಾ ಏನು ಮಾತಾಡೋದು, ಎಲ್ಲರೂ ನಮ್ಮ ದೋಸ್ತರು ಎಲ್ಲರೂ ಮಾತಾಡೋದು. ಈಗ 7ನೇ ಮಟ್ಟ ಎಲ್ಲರೂ ಕೂಡಿ ಸಾಲಿ ಕಲ್ತೀವಿ. ಶಿಡಿಯಾಳದಾಗ ಸ್ಟೇಟ್ ಜೂನಿಯರ್ದಾಗ ಎಲ್ಲರೂ ಕೂಡಿ ಸಾಲಿ ಕಲ್ತೀವಿ. ನಮ್ಮ ಫ್ಯಾಮ್ಲಿ ಟೈಮ್ದಾಗ ಹೆಂಗಿತ್ತಂದ್ರೆ ಒಂದೇ ತಾಟ್ದಾಗ ಎಲ್ಲರೂ ಒಂದೊಂದು ಸಲ ಊಟ ಮಾಡ್ತಿದ್ವಿ ನಾವು. ಈಗ ಈ ಟೈಮ್ದಾಗ ಎಲ್ಲರೂ ಕೂಡ್ತಾರ, ಮಾತಾಡ್ತಾರ. ಏನು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಈ ಜಗತ್ನ್ಯಾಗ ಬದುಕಬೇಕಂದ್ರೆ ಹೆಂಗೈತಂದ್ರೆ ಎಲ್ಲರೂ ರೊಕ್ಕ ನೋಡಿ ಮುಖ ನೋಡಿ ಜೀವನ ಮಾಡ್ತಾರೆ. ನಮ್ದು ಹಂಗಿಲ್ಲ. ನಾವು ಫ್ರೆಂಡ್ಸ್ ಒಳಗೆ ಎಲ್ಲರೂ ಒಂದೇ ಸಲ ದುಶ್ಮನ್ ಇರ್ತೀವಿ, ಕೆಟ್ಟು ಮಾತಾಡ್ತೀವಿ. ಆದರೂ ಒಂದು ಟೈಮ್ ಇರ್ತಾರಲ್ಲ, ಒಕ್ಕಟ್ಟು ಹಾಕಿವಿ ನಾವು. ಅದ ಮೇನ ಫ್ರೆಂಡ್ ಸರ್ಕಲ್ದಾಗ. ನಾವು ಫ್ಯಾಮಿಲಿಲಿಂತ ಎಲ್ಲರೂ ಕೂಡ ಇರ್ತೀವಿ. ನಾವು ಒಂದೊಂದು ಸಲ ಜಗಳ ಮಾಡ್ತೀವಿ, ಒಂದೊಂದು ಸಲ ಬೈತೀವಿ. ನಾವು ನೋಡಪ್ಪ ನಮ್ಮ ದೋಸ್ರು ಹೆಂಗೆ ಅದಾರ ಅಂದ್ರೆ ನಾವು ಬೈಯೋದ್ರ ಮಟ್ಟ ನಾವು ಮಾತಾಡೋಂಗಿಲ್ಲ.
ಇಲ್ಲಾಂದ್ರೆ ವಿಡಿಯೋದಾಗ ಎಲ್ಲ ಬೈಗಳ ಎಲ್ಲ ವೈರಲ್ ಆಕಿರ್ತಾವ. ಹಾ ಹುಟ್ಟು ಗುಣ ಏನ ಸುಟ್ಟು ಹೋಗಂಗಿಲ್ಲ ಅಂತ. ದೋಸ್ರಿಗೆ ಟೈಮ್ ಕೊಡ್ರಿ, ಫ್ಯಾಮಿಲಿಗೆ ಟೈಮ್ ಕೊಡ್ರಿ. ಎಂಜಾಯ್ ಮಾಡೋ ಟೈಮ್ ಎಂಜಾಯ್ ಮಾಡೋದು, ಡ್ಯೂಟಿ ಮಾಡೋ ಟೈಮ್ ಡ್ಯೂಟಿ ಮಾಡೋದು. ಏನ ಎಲ್ಲ ನೋಡು ಸಾಯು ಮಟ್ಟ ದುಡುಕಿಯೋ ಇದ್ದೇ ಇರ್ತೈತೆ ಬೈ. ಏನಿಲ್ಲ, ಎಲ್ಲರೂ ಕೂಡಿ ಫ್ರೆಂಡ್ ಸರ್ಕಲ್ ಒಟ್ಟು ಟೈಮ್ ತೆಗೀರಿ ಎಲ್ಲಾದರೂ. ಈಗ ಎಕ್ಸಾಂಪಲ್ ನೋಡ್ರಪ್ಪ, ನಾವ ವಿಡಿಯೋ ಮಾಡಾಕ್ತಾನ, ಯೂಟ್ಯೂಬ್ ವಿಡಿಯೋ ಮಾಡಾಕ್ತಾನ. ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಅವಂಗ ಬೆಳೆ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ. ಇಷ್ಟು ನಾವು ಫ್ರೆಂಡ್ಸ್ ಒಳಗೆ ಯಾರು ಏನಾರು ತಪ್ಪು ಮಾತಾಡಿದ್ರೆ ಅಡ್ವಾನ್ಸ್ ಸಾರಿ ಹೇಳ್ತೀನಿ. ಮಿಸ್ಟೇಕ್ ಆಕೈತಿ ಮಾತಾಡೋ, ಯಾಕಂದ್ರೆ ನಮ್ಮ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಮಾತಾಡೋ ಸ್ವಲ್ಪ ಮಿಸ್ಟೇಕ್ ಆಕೈತಿ. ಇಷ್ಟು ಹೇಳ್ತೀನಿ. ಇವಂದು ಭಾಳ ವೀಕ್ ಐತಿ ಕನ್ನಡ. ಏನಾರು ಮಿಸ್ಟೇಕ್ ಆದ್ರೆ ಎಲ್ಲಾರ್ದು ಐತಿ, ಎಲ್ಲಾರ್ದು ಮಿಸ್ಟೇಕ್ ಇರ್ತೈತಿ. ಏನಾರ ಆದ್ರೆ ಸಾರಿ ಅಡ್ವಾನ್ಸ್ ಕೇಳ್ತೀನಿ. ಇವಾಗ ಸ್ವಿಮ್ಮಿಂಗ್ ಪೂಲ್ ಜಳಕ ಮಾಡಿದ್ವಿ, ಊಟ ಮಾಡಿದ್ವಿ. ಊಟ ಅಂತೂ ಪದ್ಧತಿ ಸರಿ ಐತಿ. ಯಾವ್ದು ಶಿಖರ ಜಂಗಲ ಜಟ್ ಅಂತೂ ಮಸ್ತ್ ಐತಿ. ನೇಚರ್ ನೋಡಿ ಒಂಥರ ಪೀಸ್ ಐತಿ, ಪೀಸ್ಫುಲ್ ನೇಚರ್ ಐತಿ. ಊರಾಗೇನ ಸಿಟಿಗಿಂತ ನಮ್ಮ ಹಳ್ಳಿ ಲೈಫ್ ಚಲೋ, ಲೈಫ್ ಬೇರೆ ಇರ್ತಿ. ನಾವು ಎಷ್ಟು ಟ್ರಾವೆಲ್ ಮಾಡ್ತೀವಲ್ಲ, ನಿಜವಾದ ಮಾತು ಹೇಳ್ಬೇಕಂದ್ರೆ ನಾವು ಲೈಫ್ನಾಗ ಎಷ್ಟು ಟ್ರಾವೆಲ್ ಮಾಡ್ತೀವಲ್ಲ ಅಷ್ಟು ನಮ್ಮ ಮೈಂಡ್ ಫ್ರೆಶ್ ಆಕೈತಿ, ಅಷ್ಟು ಮೈಂಡ್ ಓಡ್ತೈತಿ, ಅಷ್ಟು ಎಕ್ಸ್ಪೀರಿಯನ್ಸ್ ಆಕೈತಿ, ಅನುಭವ ಭಾಳ ಆಕೈತಿ. ನಾ ಜಾಸ್ತಿ ಹೇಳೋದಂದ್ರೆ ಟ್ರಾವೆಲ್ ಮಾಡ್ಬೇಕಂದ್ರೆ ಎಲ್ಲ ದೂರ ಹೋಗೋದು ಅವಶ್ಯಕತೆ ಇಲ್ಲ. ಸೊ ಎಲ್ಲೆಲ್ಲಿ ಹೋಗಿರಲ್ಲ ಆ ಪ್ಲೇಸಿಂದ ಅನುಭವ ತೊಗೊಳ್ಳಿ. ಆಮೇಲೆ ಇಷ್ಟು ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಫ್ರೆಂಡ್ಸಿನ ಬಗ್ಗೆ ಏನೇನು ಇಂಟೆನ್ಷನ್ ನೀವು ನೋಡಿ ಕೇಳಿರ್ಬೇಕಲ್ಲ, ಅದ್ರ ಬಗ್ಗೆ ಏನಾರ ನೀವು ಏನು ಹೇಳಿದ್ರೆ ಕಮೆಂಟ್ನಾಗ ತಿಳಿಸಿ. ಸೊ ಇಷ್ಟು ಹೇಳ್ತೀನಿ. ಇನ್ನೂ ಭಾಳ ಐತಿ. ನೈಟ್ ಫೈರ್ ಕ್ಯಾಂಪ್ ಐತಿ, ಇನ್ನೂ ರೇನ್ ಡ್ಯಾನ್ಸ್ ಐತಿ, ಇನ್ನೂ ಭಾಳ ಆ್ಯಕ್ಟಿವಿಟೀಸ್ ಐತಿ. ಇನ್ನೂ ವಿಡಿಯೋ ಟ್ವಿಸ್ಟ್ ಇರ್ತೈತಿ. ವಿಡಿಯೋ ಕನ್ವರ್ ನೋಡ್ರಿ, ಸ್ಕಿಪ್ ಮಾಡಿದೆ. ನಾಳೆಗೆ ಏನೈತಲ್ಲ ಆ್ಯಕ್ಟಿವಿಟೀಸ್ ಮಾಡಕ್ಕೆ ಹೋಗ್ತೀವಿ. ರಿವರ್ ರಾಫ್ಟಿಂಗ್, ಕಯಾಕಿಂಗ್, ಜಾರ್ಬಿಂಗ್ ಏನೇನು ಅದಾವ ಆ್ಯಕ್ಟಿವಿಟೀಸ. ಅದು ಮತ್ತು ಇನ್ನೂ ನಾಳೆ ತೋರಿಸ್ತೀನಿ ಅಂತ. ಈ ವಿಡಿಯೋ ಒಳಗೆ ಇದೆ ರೆಸಾರ್ಟ್ ಒಳಗೆ ಅಷ್ಟೇ ಇರ್ತೈತಿ ಈ ವಿಡಿಯೋ. ಸೊ ಮತ್ತು ನಾಳೆಗೆ ಏನೈತಲ್ಲ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ತೋರಿಸ್ತೀನಿ ವಿಡಿಯೋ ಒಳಗೆ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ಸ್, ಫಾಲೋ ಮಾಡಿರಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್.